ಕೂಡ್ಲಾ ಹೋಟೆಲ್ ಬಂದಂತೆ ಪಾಪ ಗ್ಯಾಸ್ ಇಲ್ಲದೆ ಅಡುಗೆ ಹೆಂಗೆ ಮಾಡಬೇಕು. JP ನಗರದಲ್ಲಿರುವಂಥ ನಮ್ಮ ಕೂಡ್ಲಾ ಹೋಟೆಲ್ ಇದು ಕರಾವಳಿ ಭಾಗದ ಫೇಮಸ್ಸು. ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವಶ್ಯಕತೆಗೆ ತಕ್ಕಂತೆ ಗ್ಯಾಸ್ ಸಿಕ್ಕಿಲ್ಲ ಅವರಿಗೆ. ಹೋಟೆಲ್ ಬಂದ್ ಮಾಡ್ತೀವಿ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಅಲ್ಟರ್ನೇಟಿವ್ ಏನೂ ಇಲ್ಲ ಈಗ. ಕಾರಣ ಗ್ಯಾಸ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಹುತೇಕ ಹೋಟೆಲ್ಗಳು ತಮ್ಮ ಮಾಡಿಫೈ ಮಾಡ್ಕೊಂಡ ನಂತರ ಹೋಟೆಲ್ಗಳನ್ನು ಸೌದೆಯನ್ನು ಬಳಕೆ ಮಾಡಬೇಕಂತ ವ್ಯವಸ್ಥೆಯನ್ನೇ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಆಪ್ಷನ್ನೇ ಇಲ್ಲ ಅವ್ರ ಹತ್ರ. ಇನ್ನೊಂದು ಆಪ್ಷನ್ ಏನು ಅಂತಂದರೆ ಎಲ್ಲಾದರೂ ಬಯಲು ಪ್ರದೇಶದಲ್ಲಿ ಅಡುಗೆ ಮಾಡ್ಕೊಂಡ್ಬಿಟ್ಟು ಅದನ್ನು ತಂದುಬಿಟ್ಟು ನಾವು ಕೊಡಬಹುದು. ಆದರೆ ಅಲ್ಲೇ ಬಿಸಿ ಬಿಸಿದಾಗಿ ಮಾಡಿಕೊಡೋದು ಯಾವುದೂ ಸಿಗಲ್ಲ. ಲೈಕ್ ದೋಸೆ, ಇಡ್ಲಿನೂ ಮಾಡ್ಬೋದೇನೋ, ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ತಂದು ಕೊಡ್ಬೋದು. ಬಟ್ ಇನ್ನುಳಿದಂತಹ ಪದಾರ್ಥಗಳನ್ನು ಅಲ್ಲೇ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹೋಟೆಲ್ಗಳವ್ರು ಮಾಡಬಹುದು. ಸೌದೆಯನ್ನು ಇಟ್ಟು ಬೇರೆ ಕಡೆಗೆ ಎಲ್ಲಾದರೂ ಬಯಲು ಪ್ರದೇಶದಲ್ಲಿ ಅಡುಗೆ ಮಾಡಿಕೊಂಡು ಅದನ್ನು ಇಲ್ಲಿಗೆ ತಂದು ಮಾಡ್ಬೋದು. ಒಂದು ಕಾಸ್ಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಬಹುದೇನೋ. ಬೆಂಗಳೂರಿನಲ್ಲಿ ಇದ್ರ ಜೊತೆಗೆ ಮುಖ್ಯವಾದ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏರ್ ಇಂಡೆಕ್ಸ್ ಕ್ವಾಲಿಟಿಯನ್ನ ಚೆಕ್ ಮಾಡ್ತೀವಿ ನಾವು ಅಂತ ಪೊಲ್ಯೂಷನ್ ಬೋರ್ಡ್ ಹೇಳುತ್ತೆ. ಸೊ ಸೌದೆ ಒಲೆನ್ ತರ್ತೀರಿ ಅಂದ್ರೆ ಒಂದು 4 ಸಲ ತಂದಾಗ ಓಕೆ ಅನ್ನತ್ತೆ, 5ನೇ ಸಲಕ್ಕೆ ಏನಿಲ್ಲಿ ನೀವು ಮಾಡಂಗಿಲ್ಲ ಅಂತ ಅಂತಾರೆ. ದೊಡ್ಡ ಪ್ರಾಬ್ಲಮ್ ಇದು. ಇನ್ನೊಂದು ಹೋಟೆಲ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದೀವಿ. ಪ್ರಿಯದರ್ಶಿನಿ, ಯಶವಂತಪುರದ ಪ್ರಿಯದರ್ಶಿನಿ ಹೋಟೆಲ್ಗೂ ಕೂಡ ಬಿಸಿ ತಡ್ತಾ ಇದೆ. ಇಲ್ಲಿ ಸಿಬ್ಬಂದಿಗಳನ್ನು ಮಾತಾಡ್ಸಿದ್ವಿ ನಾವು. ಗ್ರಾಹಕರಂತೂ ಇಳಿಮುಖ ಆಗಿದೆ. ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹೋಟೆಲ್ಗೆ ಹೋದ್ರೆ ಬಿಸಿ ತಿಂಡಿ ಸಿಗೋದೇನು ಡೌಟ್ ನಮಗೆ, ಮನೇಲೇ ತಯಾರಿಸ್ಕೊಳ್ಬೇಕು ಅಥವಾ ಬಿಸ್ಕೆಟು ಚಿಪ್ಸ್ ಮೊರೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮನಸ್ಥಿತಿನಲ್ಲಿ ಇದ್ದಾರೆ ಯಾರು ಉದ್ಯೋಗಸ್ಥರು. 2 ಸಿಲಿಂಡರ್ ಖಾಲಿ ಆದರೆ ನಾವು ಹೋಟೆಲ್ಗೆ ಬೀಗ ಹಾಕಬೇಕಷ್ಟೇ ಅಂತ ಪಾಪ ತಮ್ಮ ಅಸಹಾಯಕತೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ ಅವರು. ಆಮೇಲೆ ಎಂದಿನ ಕಳೆ ಇಲ್ಲ ಹೋಟೆಲ್ಗಳಲ್ಲಿ. ಯಾಕಂದರೆ ಸಿಬ್ಬಂದಿಗಳಿಗೂ ಒಂದು ಸ್ಮಶಾನ ಮೌನ ಆವರಿಸ್ತಾ ಇದೆ. ಪ್ರೇತ ಕಳೆ ಅಂತೀವಿ ನಾವು. ಅಂದರೆ ಮುಂದೆ ಇದಕ್ಕಿಂತ ದೊಡ್ಡ ವರ್ಸ್ಟ್ ಸಿನಾರಿಯೋ ಬಂದ್ಬಿಟ್ರೆ ಏನಪ್ಪ ಅನ್ನೋ ಭಯ ಎಲ್ರಿಗೂ ಕಾಡ್ತಾ ಇದೆ. ಲಿಮಿಟೆಡ್ ಆಪರೇಷನ್ ನಡೀತಾ ಇದೆ. ಇಷ್ಟೊತ್ತಿಗೆ ಪೀಕ್ ಟೈಮ್ ಅಂದರೆ ಯಾವುದೇ ಸಣ್ಣ ಪುಟ್ಟ ಹೋಟ್ಲ್ಗೆ ಹೋದ್ರೂ ಕಾಲಿಡೋಕ್ಕೆ ಜಾಗ ಇರಲ್ಲ ನಿಮಗೆ. ಅಂಥದ್ರಲ್ಲಿ ನೋಡಿ ನೀವು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಪ್ರಕಾಶ್ ಮತ್ತು ಲೋಕೇಶ್. ಪ್ರಕಾಶ್, ಮೊದಲನೇದಾಗಿ ನೀವೆಲ್ಲಿದ್ದೀರಿ, ಯಾವ ಹೋಟೆಲ್ನಲ್ಲಿದ್ದೀರಿ, ಮತ್ತೆ ಅಲ್ಲಿ ಮೆನು ಕಟ್ ಆಫ್ ಬಗ್ಗೆ ಯೋಚನೆಯಲ್ಲಿದ್ದಾರಾ ಅಥವಾ ಹೋಟೆಲ್ನೇ ಕಂಪ್ಲೀಟ್ ಆಪರೇಷನ್ನ ಬಂದ್ ಮಾಡಬೇಕು ಅಂತಿದ್ದಾರಾ? ಆಲ್ಟರ್ನೇಟಿವ್ ವ್ಯವಸ್ಥೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ, ಬಟ್ ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಏನಂತ ಆಯ್ಕೆ ಉಳಿದಿರೋದು ಅವ್ರ ಹತ್ರ? ಮಮತಾ, ಸದ್ಯ ನಾನು ರಾಜಾಜಿನಗರದ ನ್ಯೂ ಫಾಸ್ಟ್ ಫುಡ್ ಅನ್ನುವಂಥ ಒಂದು ಹೋಟ್ಲ ಬಳಿ ಇದ್ದೇನೆ. ಈಗ ಗಮನಿಸ್ತಾ ಇದ್ದೀರಿ, ಈ ಒಂದು ಹೋಟ್ಲಲ್ಲಿ ಈಗ ಸುಮಾರು 3-4 ಸಿಲಿಂಡರ್ಗಳು ಒಂದು ದಿನಕ್ಕೆ ಪೂರೈಕೆ ಆಗ್ತಾ ಇತ್ತು. ಆದರೆ ಈಗ ಅದೆಲ್ಲವೂ ಕೂಡ ಖಾಲಿ ಆಗಿರುವಂಥ ಕಾರಣಕ್ಕಾಗಿ ಈಗ ಹೋಟೆಲ್ ಉದ್ಯಮಕ್ಕೂ ಕೂಡ ಹೊಡೆತ ಬಿದ್ದಿದೆ. ಮತ್ತು ಮುಂದೇನು ಅನ್ನುವಂಥ ಪ್ರಶ್ನೆ ಮತ್ತು ಒಂದು ರೀತಿಯಲ್ಲಿ ಆತಂಕ ಕೂಡ ಇದೆ. ಒಂದಿಷ್ಟು ಮೆನುಗಳನ್ನು ಕೂಡ ಕಟ್ ಮಾಡುವಂತಹ ಯೋಚನೆಯಲ್ಲಿದ್ದಾರೆ. ಸೊ ಒಂದೇ ಒಂದು ಸಿಲಿಂಡರ್ ಇದೆ, ಅದು ಮುಗಿದ್ರೆ ಇವತ್ತು ಕಂಪ್ಲೀಟ್ ಹೋಟೆಲೇ ಬಂದಾಗುತ್ತೆ. ಹೋಟೆಲ್ನ ಮಾಲೀಕರಿದ್ದಾರೆ, ಮಾತನಾಡಿಸೋಣ. ಸರ್, ಹೇಗಿದೆ ಸಿಚುವೇಶನ್? ನಿನ್ನೆ ತನಕನೂ ಗ್ಯಾಸ್ ಸಮಸ್ಯೆ ಆಗಿರಲಿಲ್ಲ. ನಿನ್ನೆಯಿಂದ ಸಡನ್ನಾಗಿ ಗ್ಯಾಸ್ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ಯುದ್ಧ ನಡೀತಿದೆ ನಿಜ, ಬಟ್ ಗ್ಯಾಸ್ಗೆಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಗೊತ್ತಾಗಿರಲಿಲ್ಲ. ಇದ್ರೆ ಮಾತ್ರ ಐಡಿಯಾ ಇದ್ದಿದ್ದು ಮೊದಲು ನಾವೇನೋ ಪ್ಲಾನ್ ಮಾಡ್ಕೊತಿದ್ವಿ. ಸಡನ್ನಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸರ್, ಒಂದಿನಕ್ಕೆ ಎಷ್ಟು ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾ ಇದ್ರಿ? ಈಗ ಎಷ್ಟು ಬರ್ತಾ ಇದೆ? ಎಷ್ಟು ಸ್ಟಾಕ್ ಇಟ್ಟುಕೊಂಡಿದ್ರಿ? ಯಾವಾಗ ಮುಗಿಯುತ್ತೆ? ನಾವು ಒಂದು ದಿನಕ್ಕೆ 6 ಯೂಸ್ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಹತ್ರ ಬರೀ ಎರಡು ಇದೆ. ಒಂದು ಆಲ್ರೆಡಿ ಖಾಲಿ ಆಗಿದ್ದು, ಇನ್ನೊಂದೇ ಒಂದಿರೋದು. ನಾವು ಪ್ಲ್ಯಾನ್ ಮಾಡಿ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಐಡಿಯಾನೇ ಇರಲಿಲ್ವಲ್ಲ. ಈ ಥರ ಆಗುತ್ತಂತ ಗೊತ್ತಿರಲೇ ಇಲ್ಲ. ಆ್ಯಕ್ಚುಲಿ ಸಡನ್ನಾಗಿ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ. ಈಗ ಡಿಸ್ಟ್ರಿಬ್ಯೂಟರ್ಸ್ ಏನು ಹೇಳ್ತಾರೆ? ಸ್ಟಾಕ್ ಖಾಲಿ ಆಗಿದೆ ಅಂತಾರಾ ಅಥವಾ ಇನ್ನೂ ಒಂದಿಷ್ಟು ಟೈಮನ್ನು ವೇಟ್ ಮಾಡಿ ಅಂತಿದ್ದಾರಾ ಅಥವಾ ರೇಟ್ ಜಾಸ್ತಿ ಕೇಳ್ತಿದ್ದಾರಾ? ಏನು ಹೇಳ್ತಾವ್ರೆ? ರೇಟ್ ಜಾಸ್ತಿ ಬಗ್ಗೆ ಏನು ಮಾತಾಡ್ತಿಲ್ಲ, ಬಟ್ಟು ಗ್ಯಾಸ್ ಇಲ್ಲ, ಸ್ಟಾಕ್ ಬಂದಿಲ್ಲ. ಸ್ಟಾಕ್ ಬಂದಮೇಲೆ ನಾವು ಕೊಡ್ತೀವಿ, ಯಾವುದೇ ನಾವು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಆ ಥರ ಮಾತಾಡ್ತಾ ಇದ್ದಾರೆ. ನಾವೇನು ಮಾಡಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಓಕೆ, ಸಹಜವಾಗಿ ಈ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಮೆನುಗಳನ್ನು ಅದೆಲ್ಲವನ್ನು ಕೂಡ ಮಾಡಿಸ್ತಾ ಇರ್ತಾರೆ. ಆದರೆ ಈಗ ಸಿಲಿಂಡರು ಕೂಡ ಒಂದು ರೀತಿಯಲ್ಲಿ ತುಂಬ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವಂಥ ಕಾರಣಕ್ಕಾಗಿ ಮೆನುಗಳನ್ನು ಕಟ್ ಮಾಡುವಂಥದ್ದಾಗಲಿ ಅಥವಾ ಇಂತಿಷ್ಟೇ ಟೈಮ್ ಒಳಗಡೆನೆ ಅದನ್ನು ನಡೆಸುವಂಥದ್ದಾಗಲಿ ಈ ರೀತಿಯ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಈಗ ಸುಮಾರು ಗ್ರಾಹಕರು ಕೂಡ ಇದ್ದಾರೆ, ಗ್ರಾಹಕರನ್ನ ಕೂಡ ಮಾತನಾಡಿಸ್ತೇನೆ. ಸರ್, ಈಗ ಸಿಲಿಂಡರ್ದು ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ನೆಕ್ಸ್ಟ್ ಮನೆಗಳಿಗೂ ಕೂಡ ಏನು ಹೇಳ್ತೀರಿ? ಖಂಡಿತ. ಈಗ ಗಲ್ಫ್ ಪ್ರದೇಶದಲ್ಲಿ ಇಂಥ ದೊಡ್ಡ ಯುದ್ಧ ಆಗ್ತಿರುವಾಗ ಸಾಧಾರಣವಾಗಿ ಇಷ್ಟು ಅನಾಹುತಗಳಾಗ್ತಾ ಇದೆ. ಬಾಂಬ್ಗಳು ಹಾಕಿ ಧ್ವಂಸ ಆಗ್ತಾ ಇದೆ. ಅದರಿಂದ ಪ್ರಭಾವ ಬೀರುತ್ತೆ. ಅದರಿಂದ ನಾವು ಪಬ್ಲಿಕ್ ಕೂಡ ಸರ್ಕಾರಕ್ಕೆ ಸಹಕರಿಸಬೇಕು. ಆದರೂ ಪೂರೈಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಏನ್ನ ರೆಡಿ ಮಾಡ್ಕೊಳ್ಬೇಕಾಗಿತ್ತು? ಎಷ್ಟು ಅಲರ್ಟ್ ಆಗಿರ್ಬೇಕಾಗಿತ್ತು ಸರ್?
ಕೇಂದ್ರ ಸರ್ಕಾರ ಆದಷ್ಟು ಕ್ರಮಗಳು ತಗೊಂಡಿದೆ, ಪೂರೈಸ್ತಾ ಇದೆ. ಯಾಕಂದರೆ ನಮ್ಮ ಭಾರತ ದೇಶ ಒಂದೇನೆ. ರೈಟ್ ರೈಟ್ ಇದು ಗ್ರಾಹಕರು ಕೂಡ ಹೇಳ್ತಾ ಇರುವಂಥದ್ದು. ರೈಟ್ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ. ಎಸ್, ಇನ್ನು ಲೋಕೇಶ್ ಕೂಡ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ತಾವಿರುವಂತಹ ಹೋಟೆಲ್ ಯಾವ್ದಿದೆ ಅಲ್ಲಿ, ಮತ್ತೆ ಅಲ್ಲಿರುವಂತಹ ಪರಿಸ್ಥಿತಿ ಏನು? ಬಂದೇ ಮಾಡ್ಬಿಟ್ಟಿದ್ದಾರೆ, ಹೇಗ್ ಕತೆ? ಅರುಣ್, ನಾನಿರುವಂಥದ್ದು ಮಲ್ಲೇಶ್ವರಂನ 15ನೇ ಕ್ರಾಸ್ನಲ್ಲಿರುವಂಥ ತಾಜಾ ಆಹಾರ ಹೋಟೆಲ್ಲು. ಈ ಹೋಟೆಲ್ನಲ್ಲಿ ಸಿಲಿಂಡರ್ ಸಮಸ್ಯೆ ಆಗಿದೆ, ಗ್ಯಾಸ್ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ನಂತರ ಕ್ಲೋಸ್ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು. ಒಂದೇ ಒಂದು ಸಿಲಿಂಡರ್ ಇತ್ತು, ಅದು ಕೂಡ ಖಾಲಿ ಆಗಿದೆ. ಈಗ ಮುಕ್ಕಾಲು ಸಿಲಿಂಡರ್ ಇತ್ತು, ಅದರಲ್ಲಿ ಈಗ ನಾವು ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡು, ಖಾಲಿ ಆಗಿರುವಂಥ ಸಿಲಿಂಡರನ್ನು ಇಲ್ಲೇ ಇಟ್ಟಿರೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ರೀತಿಯಾಗಿ ಇಲ್ಲಿ ಮಲ್ಲೇಶ್ವರಂನ ಹಲವು ಹೋಟೆಲ್ಗಳು ಮಧ್ಯಾಹ್ನದ ನಂತರ ಬಂದಾಗುವಂಥ ಸಾಧ್ಯತೆ ಇದೆ. ನೋಡ್ಬೋದು ಗ್ರಾಹಕರು ಯಾವ ಮಟ್ಟಕ್ಕೆ ಹೋಟೆಲ್ಗಳಿಗೆ ಡಿಪೆಂಡ್ ಆಗಿದ್ದಾರೆ ಅನ್ನುವಂಥದ್ದು. ಪ್ರತಿದಿನವೂ ಕೂಡ ಈ ಹೋಟೆಲ್ಗೆ ನೂರಾರು ಸಾರ್ವಜನಿಕರು ಬರ್ತಾ ಇರ್ತಾರೆ. 40 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರ್ತಕ್ಕಂತಹ ಈ ಹೋಟೆಲ್ಲು ಮಧ್ಯಾಹ್ನ ನಂತರ ಕ್ಲೋಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಬುಕ್ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಅಂತ ಸಿಬ್ಬಂದಿ ಇದ್ದಾರೆ, ಮಾತಾಡ್ತೀನಿ. ನಮಸ್ಕಾರ ಸರ್, ಕ್ಲೋಸ್ ಮಾಡ್ತೀರಾ ಅಥವಾ ಸೌದೆ ಒಲೆ ಆ ಥರದ ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ? ಪರ್ಯಾಯ ವ್ಯವಸ್ಥೆ ಏನಿಲ್ಲ, ಗ್ಯಾಸ್ ಮೇಲೆ ಅವಲಂಬಿತರಾಗಿರ್ತೀವಿ ನಾವು. ಯಾಕೆಂದರೆ ಮುಕ್ಕಾಲು ಗ್ಯಾಸ್ ಅಷ್ಟಿದೆ. ಈಗ ಅಷ್ಟಾದ ತಕ್ಷಣ ಕ್ಲೋಸ್ ಮಾಡಬೇಕು. ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಕ್ಲೋಸ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟಿದೆ ತಮ್ಮ ಬಳಿ? ಎಷ್ಟು ಬೇಕಾಗಿತ್ತು ಪ್ರತಿದಿನ? ಗ್ಯಾಸ್ ಆಗೋಷ್ಟು ಇವತ್ತು ಮಧ್ಯಾಹ್ನದವರೆಗೆ ಮಾಡ್ಬೋದು ಅಷ್ಟೇ ಸರ್. ಕ್ಲೋಸ್ ಮಾಡ್ತೀರಾ? ಕ್ಲೋಸ್ ಮಾಡಬೇಕು. ಸಿಕ್ಕಿದ್ರೆ ಮಾಡ್ತೀವಿ. ಗ್ಯಾಸ್ ಸಿಕ್ಕಿದ್ರೆ ನೋಡ್ತೀವಿ, ಟ್ರೈ ಮಾಡ್ತೀವಿ ಎಲ್ಲ ಸಿಗುತ್ತಾ ಅಂತ. ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಮಾಡೋಕ್ಕಾಗಲ್ಲ ಸರ್. ನಿನ್ನೆ ಇವತ್ತು ಏನು ಟ್ರೈ ಮಾಡಲಿಲ್ವಾ? ಟ್ರೈ ಮಾಡಿದ್ರೆ ಏನು ಸಿಕ್ತು ಪ್ರತಿಕ್ರಿಯೆ? ಇಲ್ಲ ಸರ್, ಎಲ್ಲೂ ಎರಡು ಗ್ಯಾಸ್ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಎಷ್ಟು ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಗ್ರಾಹಕರಿಗೆ ಕೊಡೋದು ಕಷ್ಟ, ಇಲ್ಲಿ ನಮ್ಗೆ ವ್ಯಾಪಾರ ಮಾಡೋದು ಕಷ್ಟ ಆಗ್ತಾ ಇದೆ. ಬೇರೆ ಸ್ಟಾಫ್ನ ಮಾತಾಡ್ತೀನಿ, ಅವರು ಕೂಡ ಡಿಪೆಂಡ್ ಅಪ್ ಆಗಿದ್ದಾರೆ. ಅವ್ರನ್ನ, ಸರ್ ನಮಸ್ತೆ, ಪ್ರತಿದಿನ ಹೋಟೆಲ್ಗೆ ಬರ್ತೀರಾ? ಪಾಪ ಕೆಲಸ ಕಾರ್ಯಗಳು ಹೋಗ್ಬೇಕಾದ್ರೆ ಹೋಟೆಲ್ ಊಟ ಮಾಡ್ತೀರಾ. ನಾಳೆಯಿಂದ ಹೋಟೆಲ್ ಬಂದಾಗ್ತಾ ಇದೆ, ಸಿಗಲ್ಲ ಗ್ಯಾಸ್ ಸಮಸ್ಯೆಯಿಂದಾಗಿ. ತಮ್ಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ಸಮಸ್ಯೆ ಅಂದರೆ ಕಷ್ಟನೇ ಸರ್. ಗ್ಯಾಸು ಅಷ್ಟು ಮಾಡಬಾರ್ದು, ಕಡಿಮೆ ಮಾಡಬೇಕು. ಎಲ್ಲ ತೊಂದರೆ. ಹೋಟ್ಲ್ ಜಾಸ್ತಿ ಮಾಡಿದ್ರೆ ರಿಸ್ಕ್ ಜಾಸ್ತಿ ಮಾಡ್ತಾರೆ, ಕಷ್ಟ ಆಗುತ್ತೆ. ಸರ್ ತಾವೇನು ಹೇಳ್ತೀರಿ ಸರ್? ಗ್ಯಾಸ್ ಸಮಸ್ಯೆಯಿಂದಾಗಿ ಹೋಟೆಲ್ ಬಂದಾಗ್ತಾ ಇದೆ, ನಾಳೆಯಿಂದ ಹೋಟೆಲ್ ಓಪನ್ ಇರಲ್ಲ. ಹೋಟೆಲ್ ಬಂದಾದರೆ ನಮ್ಗಳಿಗೆಲ್ಲ ಭಾರಿ ಕಷ್ಟ ಆಗುತ್ತೆ ಸರ್. ಓಕೆ, ಎಲ್ಲ ಯಾಕಂದ್ರೆ ಫೀಲ್ಡ್ ವರ್ಕರು ಎಲ್ಲ ಇರೋದ್ರಿಂದ ಆಚೆ ಊಟ ಅಂದರೆ ಕಷ್ಟ ಆಗೇ ಆಗುತ್ತೆ. ಬೇಕೇ ಬೇಕು ಊಟ ನಮಗಂತೂ ಆಚೆ. ಇದು ಅರುಣ್, ಹೋಟೆಲ್ ಸಿಬ್ಬಂದಿ ಮಧ್ಯಾಹ್ನ ನಂತರ ಹೋಟೆಲ್ ಓಪನ್ ಕ್ಲೋಸ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಕಡೆ ಸಾರ್ವಜನಿಕರು ಹೋಟೆಲ್ ಬಂದಾದರೆ ಕೆಲಸ ಕಾರ್ಯ ಮಾಡೋರಿಗೆ ತುಂಬ ಸಮಸ್ಯೆ ಆಗುತ್ತೆ ಅಂತೇಳಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.